ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಮುಂದೆ ಬರೋವಂಥ ವಿಡಿಯೋ ಬಗ್ಗೆ ತಿಳ್ಕೊಳ್ಬಹುದು. ಮತ್ತು ಇವತ್ತಿನ ವಿಷಯ ಬಂದು ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ತುಂಬ ಒಂದು ಇಂಪಾರ್ಟೆಂಟ್ ವಿಷಯದ EPFO ಪೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸ್ನೇಹಿತರೆ. ಹೌದು, ಕೇವಲ 10 ವರ್ಷ ಸೇವೆ ಸಲ್ಲಿಸಿದರೆ EPF ಅಡಿಯಲ್ಲಿ ಎಷ್ಟು ಪಿಂಚಣಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡೋದ್ರಿಂದ ನಿಮಗೆ ಈ ಒಂದು EPFO ಪೆನ್ಷನ್ ಬಗ್ಗೆ ಮಾಹಿತಿನ ಪಡ್ಕೊಳ್ಬಹುದು. ಈ ಒಂದು EPFO ಪೆನ್ಷನ್ ಅನ್ನೋದು ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಹಾಗೂ ಈ ಒಂದು ಸಂಸ್ಥೆ ನಡೆಸುತ್ತಿರುವ EPF ಅಡಿಯಲ್ಲಿ ಸಂಘಟಿತ ವಲಯದ ಉದ್ಯೋಗಿಗಳಿಗೆ ನಿಯಮಿತ ಆದಾಯ ಕೂಡ ದೊರೆಯುತ್ತೆ. ಹಾಗಾಗಿ ಈ ಒಂದು EPF ಅಡಿಯಲ್ಲಿ ತುಂಬ ಉದ್ಯೋಗಿಗಳು ಆದಾಯವನ್ನು ಕೂಡ ಪಡ್ಕೊಳ್ಬಹುದು. ಮತ್ತು ಈ ಒಂದು EPF ಪೆನ್ಷನ್ ಏನಂತ ಹೇಳಿದ್ರೆ ಉದ್ಯೋಗಸ್ಥರಿಗಾಗಿಯೇ ಈ ಒಂದು ಪೆನ್ಷನ್ನ ಮಾಡಿದ್ದಾರೆ. ಹಾಗಾಗಿ ಇದು ಭವಿಷ್ಯದಲ್ಲಿ ತುಂಬ ಒಂದು ಒಳ್ಳೆಯ ಉಪಯೋಗವನ್ನೇ ಪಡ್ಕೊಳ್ಬಹುದು. ಹಾಗಾಗಿ ಈ ಒಂದು EPFO ಪೆನ್ಷನ್ ಅನ್ನೋದು ಭಾರತದ ಅತಿ ಒಂದು ದೊಡ್ಡ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳಲ್ಲಿ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ EPFO ಅನ್ನು ನಡೆಸುತ್ತಿರುವಂತಹ ಉದ್ಯೋಗಿಗಳ ಪಿಂಚಣಿ EPS ಕೂಡ ಒಂದಾಗಿದೆ. ಇದರಲ್ಲಿ ಉದ್ಯೋಗಿಗಳ ಪಿಂಚಣಿ ಯೋಜನೆ ಅನ್ನೋದು ಬಹು ಮುಖ್ಯವಾಗಿದೆ. ಇದು ಸಂಘಟಿತ ವಲಯದ ಉದ್ಯೋಗಿಗಳಿಗೆ ನಿಯಮಿತ ಆದಾಯವನ್ನು ಕೂಡ ಒದಗಿಸುವ ಮುಖಾಂತರನೂ ತುಂಬ ಸಹಕಾರಿಯಾಗಿದೆ. ಈ ಒಂದು EPFO ದೃಷ್ಟಿಯಿಂದ ವಿನ್ಯಾಸಗೊಳಿಸಲಾದಂತಹ ಈ ಯೋಜನೆಯನ್ನು ನವೆಂಬರ್ 16, 1995ರಲ್ಲಿ ಪ್ರಾರಂಭಿಸಲಾಗಿದೆ. ಮತ್ತು ಈ ಒಂದು ಯೋಜನೆಯನ್ನು ಕೇವಲ 10 ವರ್ಷ ಸೇವೆ ಸಲ್ಲಿಸಿದರೆ EPS ಅಡಿಯಲ್ಲಿ ಎಷ್ಟು ನಿಮಗೆ ಪಿಂಚಣಿ ಸಿಗುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಹಾಗಾಗಿ ಈ ಒಂದು ಯೋಜನೆ ಯಾವಾಗ ಜಾರಿಗೆ ಬಂದಿದೆ ಅಂತ ಹೇಳಿದ್ರೆ ನವೆಂಬರ್ 16, 1990ರಲ್ಲೇ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಹಾಗಾಗಿ ಈ ಒಂದು ಯೋಜನೆಯಲ್ಲಿ ಏನಾದರೂ ನಾವು ಸೇವೆ ಸಲ್ಲಿಸಿದರೆ ಎಷ್ಟು ನಾವು 10 ವರ್ಷದಲ್ಲಿ ಲಾಭನ ಪಡ್ಕೋಬೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯ ಉದ್ಯೋಗಿಗಳ ಪಿಂಚಣಿ ಯೋಜನೆಯಡಿ ಅಂದರೆ EPFನಲ್ಲಿ ಮಾಸಿಕವಾಗಿ 1000 ರು ಪಿಂಚಣಿ ಮತ್ತು ಗರಿಷ್ಠವಾಗಿ 7,500 ರು ಪಿಂಚಣಿ ಪಡೆಯಬಹುದು. ಅಂದರೆ ನೀವು ಮಾಸಿಕವಾಗಿ ಏನಾದರೂ 1,000 ಇಡ್ಬೋದು, ಅದಕ್ಕಿಂತ ಹೆಚ್ಚಾಗಿ ಇಡ್ಬೋದು. ಅಂದರೆ 7,500 ರೂಪಾಯಿನ ನೀವು ಪಿಂಚಣಿಯನ್ನು ಪಡ್ಕೊಳ್ಬೋದು. ಆದರೆ ಇದಕ್ಕಾಗಿ ಕೆಲವೊಂದು ಅರ್ಹತಾ ಮಾನದಂಡಗಳನ್ನ ಪೂರೈಸಬೇಕಾಗುತ್ತೆ. ಏಕೆ ಅಂತ ಹೇಳಿದ್ರೆ ಈ ಒಂದು ಅರ್ಹತಾ ಮಾನದಂಡಗಳನ್ನ ಪೂರೈಸಿದರೆ ನಮಗೆ ಈ ಒಂದು ಪಿಂಚಣಿಯ ಒಂದು ಸೌಲಭ್ಯವನ್ನು ಕೂಡ ನಾವು ಪಡ್ಕೊಳ್ಬಹುದಾಗುತ್ತೆ. ಹಾಗಾಗಿ ಈ ಒಂದು ಪಿಂಚಣಿ ಯೋಜನೆಯ ಅಡಿಯಲ್ಲಿ ನಾವೇನಾದರೂ ಯಾವ ಥರ ಮಾನದಂಡ ಅರ್ಹಗಳನ್ನು ಪೂರೈಸಬೇಕಾಗುತ್ತೆ ಅಂತ ತಿಳ್ಕೊಳ್ಳೋದಾದರೆ ಆ ಅರ್ಹತಾ ಮಾನದಂಡಗಳು ಯಾವ್ಯಾವ್ದಲ್ಲ ಅಂದರೆ EPFO ಅಡಿಯಲ್ಲಿ ನೀಡಲಾಗುವ ಉದ್ಯೋಗಿಗಳ ಪಿಂಚಣಿ ಯೋಜನೆಯಡಿ ಪಿಂಚಣಿ ಪಡೆಯಲು ಕೆಲವು ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕಾಗುತ್ತೆ. ಅದರಲ್ಲೂ ಕೂಡ ಬಹು ಮುಖ್ಯವಾಗಿ ಅದು ಅಗತ್ಯವಾಗಿದೆ. EPF ಅಡಿಯಲ್ಲಿ ಪಿಂಚಣಿ ಪಡೆಯಲು ಉದ್ಯೋಗಿಯು EPFO ನೋಂದಾಯಿತ ಸದಸ್ಯರಾಗಿರಬೇಕು. ಹಾಗಾಗಿ ಇದು ಮೊದಲನೇ ಆದ ಒಂದು ನಮಗೆ ಮಾನದಂಡ ಆಗಿರುತ್ತೆ. ಅಂದರೆ ಅದನ್ನು ನೋಂದಣಿ ಮಾಡಿಕೊಂಡಿರಬೇಕಾಗತ್ತೆ. ಮತ್ತು ಅವರ ವೃತ್ತಿ ಜೀವನದ ಉದ್ದಕ್ಕೂ ಕೂಡ EPF ಯೋಜನೆಗೆ ಸತತವಾಗಿ ಕೊಡುಗೆನ ನೀಡಿರಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ಪಿಂಚಣಿ ಪಡೆಯಲು ಅವರಿಗೆ 58 ವರ್ಷ ಕೂಡ ವಯಸ್ಸಾಗಿರಬೇಕು. ಹಾಗಾಗಿ ಈ ಮಾನದಂಡಗಳನ್ನು ಹೊಂದಿದ್ರ ಜೊತೆಗೆ ಇನ್ನೂ ಕೆಲವೊಂದು ಮಾನದಂಡಗಳನ್ನ ಕೂಡ ಅವರು ಹೊಂದಿರಬೇಕಾಗುತ್ತೆ. ಹಾಗಾಗಿ ಈಗ ನಾನು ಹೇಳಿದಂತಹ ಏನು ಅಂತ ಹೇಳಿದ್ರೆ ಪಿಂಚಣಿ ಪಡೆಯಲು ಉದ್ಯೋಗಿಯ EPFO ನೋಂದಾಯಿತ ಸದಸ್ಯರು ಕೂಡ ಆಗಿರಬೇಕು. ಹಾಗಾಗಿ ಸತತವಾಗಿ ಕೊಡುಗೆನ ನೀಡಿರಬೇಕು ಮತ್ತು 58 ವರ್ಷ ಆಗಿರಬೇಕು. ಹಾಗಾಗಿ ಈ ಒಂದು ಕೊಡುಗೆ ಏನು EPFಗೆ ಕೊಡುಗೆ ಏನು ಅಂತ ಹೇಳಿದ್ರೆ 2014ರಿಂದ ಕೇಂದ್ರ ಸರ್ಕಾರವು ಉದ್ಯೋಗಿಗಳಿಗೆ EPS ಅಂತ 1995ರ ಅಡಿಯಲ್ಲಿ ಕನಿಷ್ಠವಾಗಿ ಪಿಂಚಣಿಯನ್ನು ನಿಗದಿಗೊಳಿಸಿದೆ. ಸಂಘಟಿತ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿರುವಂಥವರು ತಮ್ಮ ಮೂಲ ವೇತನವನ್ನು 12%
ಹಾಗಾಗಿ 12% ಇ ಪಿ ಎಫ್ಗೆ ಕೊಡುಗೆಯಾಗಿ ನೀಡ್ತಾರೆ. ಇದೇ ಒಂದು ಮುಖ್ಯವಾದ ಕೊಡುಗೆ ಅಂತಲೇ ಹೇಳ್ಬೋದು. ಇದರಲ್ಲಿ ಉದ್ಯೋಗದಾತರು ಕೂಡ ಕೊಡುಗೆಗಳನ್ನು 2 ಭಾಗಗಳಾಗಿ ಕೂಡ ವಿಂಗಡಿಸಿದ್ದಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಇದರಲ್ಲಿ 8.33% ಮೊತ್ತವನ್ನು ಇ ಪಿ ಎಸ್ಗೆ ನಿಗದಿತಪಡಿಸಲಾಗಿರ್ತದೆ ಮತ್ತು 3.67% ಇ ಪಿ ಎಫ್ ಯೋಜನೆಗೆ ಹಾಕಲಾಗ್ತದೆ. ಹಾಗಾಗಿ ಇ ಪಿ ಎಸ್ ಪಿಂಚಣಿಗೆ ಅರ್ಹತೆ ಹೊಂದಲು ಕಡ್ಡಾಯವಾಗಿ 10 ವರ್ಷಗಳ ಕಾಲ ಕೆಲಸನ ಮಾಡಿರಬೇಕಾಗತ್ತೆ. ಹಾಗಾಗಿ ನೀವು ಈ ಥರ ಏನಾದ್ರೂ 10 ವರ್ಷಗಳ ಕಾಲ ಒಂದು ಕಡೆ ಕೆಲಸ ಮಾಡಿದ್ದೀರನ್ನೋದಾದರೆ ಈ ಒಂದು 12% ಇ ಪಿ ಎಫ್ ಕೊಡುಗೆನೂ ಪಡ್ಕೊಳ್ತೀರಾ. ಹಾಗಾಗಿ ಇದರಲ್ಲಿ ಉದ್ಯೋಗದಾತರ ಕೊಡುಗೆಯಾಗಿ ನಿಮಗೆ ಒಂದು ಸೌಲಭ್ಯವನ್ನು ಪಡ್ಕೊಳ್ಬಹುದಾಗುತ್ತೆ. ಹಾಗಿದ್ರೆ 10 ವರ್ಷಕ್ಕೆ ಕೆಲಸ ಮಾಡಿದರೆ ಎಷ್ಟು ಪಿಂಚಣಿಯನ್ನು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆಯಾಗಿ ತಿಳ್ಕೊಳ್ಳೋಣ. ಇಲ್ಲಿದೆ ಇ ಪಿ ಎಸ್ ಪಿಂಚಣಿ ಒಂದು ಲೆಕ್ಕಾಚಾರ. ಹೇಗೆ ಅಂತ ಹೇಳಿದ್ರೆ, ಮಾಸಿಕ ಪಿಂಚಣಿ ಏನಿದೆ ಅಂದರೆ ಪಿಂಚಣಿ ವೇತನ ಏನಿದೆ ಅದ್ರ ಜೊತೆಗೆ ನಾವು ಇಂಟು ಮಾಡಬೇಕು ಪಿಂಚಣಿ ಸೇವೆ ಮತ್ತು ಡಿವೈಡ್ ಬೈ 70. ಹಾಗಾಗಿ ಪಿಂಚಣಿ ವೇತನ ಕಳೆದ 60 ತಿಂಗಳ ಸಂಬಳದ ಸರಾಸರಿ 15,000 ಆಗಿರುತ್ತೆ ಅಂತ ತಗೊಳ್ಳೋಣ ಉದಾಹರಣೆಗೆ. ಹಾಗಾಗಿ ಪಿಂಚಣಿ ಪಡೆಯಬಹುದಾದ ಸೇವೆ ಮತ್ತು ಇ ಪಿ ಎಸ್ಗೆ ಕೊಡುಗೆ ನೀಡಿದ ಒಟ್ಟು ವರ್ಷಗಳ ಸೇವೆ. ಈಗ ನೀವು ಎಷ್ಟು ವರ್ಷ ಸೇವೆ ಮಾಡ್ತೀರಾ ಅಂತಲೂ ಕೂಡ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ನಾನು 10 ವರ್ಷಗಳ ತೊಗೊಂಡಿದ್ದೀನಿ ಅಂದರೆ 10 ವರ್ಷ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವು ಸೇವೆ ಮಾಡಿದ್ದೀರ ಅಂದರೆ ಪಿಂಚಣಿ ಪಡೆಯಬಹುದಾದ ಸೇವೆಗೆ ಇ ಪಿ ಎಸ್ಗೆ ನೀವು ಕೊಡುಗೆ ನೀಡಿದ ಒಟ್ಟು ವರ್ಷಗಳನ್ನ ಕೂಡ ತಗೋಬೇಕಾಗುತ್ತೆ. ಹಾಗೆ ಉದಾಹರಣೆ ಏನು ಅಂತ ಹೇಳಿದ್ರೆ, ಉದ್ಯೋಗಿಯ ಪಿಂಚಣಿ ವೇತನವು 15,000 ಆಗಿದ್ದರೆ ಪಿಂಚಣಿ ಸೇವೆಯು ಕೇವಲ 10 ವರ್ಷಗಳ ಕಾಲ ಸೇವೆ ಏನಾದರೂ ಸಲ್ಲಿಸಿದ್ದೀರ ಅಂದರೆ ಮಾಸಿಕ ಪಿಂಚಣಿ ಹೇಗಿರುತ್ತೆ, ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ, ಮಾಸಿಕ ಪಿಂಚಣಿ ಬಂದು ನಿಮ್ಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, 15,000ನ ನೀವು ತಿಂಗಳು ತೊಗೊಳ್ತಾ ಇದ್ದೀರಾ ಅಂದರೆ ಇಂಟು 10 ವರ್ಷಗಳನ್ನ ಮಾಡ್ತೀವಿ. ಅದ್ರ ಜೊತೆಗೆ ಡಿವೈಡ್ ಬೈ 70 ಮಾಡ್ತೀವಿ. ಆಗ ನಿಮಗೆ ಏನು ಬರುತ್ತೆ, 2,143 ರೂಪಾಯಿ ಬರುತ್ತೆ. ಈ ಒಂದು 2,143 ರೂಪಾಯಿ ಏನಾಗಿರುತ್ತೆ ಅಂದರೆ ನಿಮ್ಮ ಮಾಸಿಕ ಪಿಂಚಣಿ ಆಗಿರುತ್ತೆ. ಹಾಗಾಗಿ ಈ ಒಂದು ಎಷ್ಟು ನೀವು ಇ ಪಿ ಎಫ್ಗೆ ನೀವು ಅಮೌಂಟ್ ಡಿಡಕ್ಟ್ ಆಗ್ತಿದೆಯೋ, ಎಷ್ಟು ವರ್ಷಗಂಟ ನೀವು ಮಾಸಿಕ ಪಿಂಚಣಿಯನ್ನು ಮಾಡ್ತಾ ಇದ್ದೀರಾ, ಇದ್ರ ಜೊತೆಗೆ ನಿಮಗೆ ಮಾಸಿಕ ಪಿಂಚಣಿಯ ಒಟ್ಟು ಒಂದು ಮೊತ್ತವನ್ನು ಕೂಡ ನೀವು ನೋಡ್ಬೋದಾಗುತ್ತೆ. ಹಾಗಾಗಿ ನಿಮಗೆ ಈ ಥರ ಒಂದು ಕ್ಯಾಲ್ಕುಲೇಷನಲ್ಲಿ ಏನಾದರೂ ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ 2,143 ರೂಪಾಯಿಯ ನಿಮ್ಮ ಮಾಸಿಕ ಪಿಂಚಣಿಯನ್ನು ಹೊಂದಿರಬಹುದಾಗುತ್ತೆ. ಹಾಗಾಗಿ ಈ ಒಂದು ಇ ಪಿ ಎಸ್ ಪ್ರಯೋಜನ ಏನು ಅಂತ ಹೇಳಿದ್ರೆ, ಈ ಒಂದು ಯೋಜನೆಯ ಪ್ರಯೋಜನ ಏನು ಅಂತ ಹೇಳಿದ್ರೆ, ಇ ಪಿ ಎಸ್ ಸದಸ್ಯರಿಗೆ ಪಿಂಚಣಿ ಅಲ್ಲದೆ ಇನ್ನೂ ಹಲವು ಪ್ರಯೋಜನಗಳು ಕೂಡ ಲಭ್ಯವಿದೆ. ಏನೇನೆಲ್ಲ ಪ್ರಯೋಜನಗಳನ್ನು ಲಭ್ಯವಿದೆ ಅಂತ ಹೇಳಿದ್ರೆ, ನೀವೇನಾದರೂ ನಿವೃತ್ತಿ ನಂತರ ಮಾಸಿಕ ಪಿಂಚಣಿ ಖಾತರಿ ಒಂದು ಪ್ರಯೋಜನ ಪಡ್ಕೋಬೋದು. ಒಂದೊಮ್ಮೆ ನೀವೇನಾದರೂ ಇ ಪಿ ಎಫ್ ಸದಸ್ಯರು ಮರಣ ಹೊಂದಿದರೆ ಈ ಯೋಜನೆಯು ಕುಟುಂಬ ರಕ್ಷಣೆ ನೀಡುತ್ತದೆ. ಮತ್ತು ಕುಟುಂಬದ ಪಿಂಚಣಿ ಯೋಜನೆ ಪ್ರಯೋಜನಗಳೇನು ಅಂತ ಹೇಳಿದರೆ, ಯಾರಿಗಾದ್ರೂ ಸಡನ್ ಡೆತ್ ಆಯಿತು ಅಂದ್ರೂ ಕೂಡ, ಮರಣ ಏನಾದ್ರು ಹೊಂದಿದ್ದೀರಾದ್ರೂ ಕೂಡ ಈ ಒಂದು ಯೋಜನೆ ಮುಖಾಂತರ ಏನಾಗುತ್ತೆ, ಅದು ಫ್ಯಾಮಿಲಿ ಅವ್ರ ಕುಟುಂಬ ಏನಿರುತ್ತೆ ಆ ಕುಟುಂಬಕ್ಕೆ ಒಂದು ಸೆಕ್ಯೂರಿಟಿ ಅಂದರೆ ಒಂದು ರಕ್ಷಣೆಯನ್ನು ಕೊಡುತ್ತೆ ಅಂತಲೂ ಹೇಳ್ಬೋದು. ಮತ್ತು ಜಾಬಿಂದ ರಿಟೈರ್ಡ್ ಆದಮೇಲೂ ಕೂಡ ನಿಮಗೆ ಮಾಸಿಕವಾಗಿ ಪಿಂಚಣಿಯನ್ನು ಪಡ್ಕೊಳ್ಬೋದಾಗುತ್ತೆ. ಆಫ್ಟರ್ ರಿಟೈರ್ಮೆಂಟ್ ಕೂಡ ನೀವು ಪಿಂಚಣಿಯನ್ನು ಪಡ್ಕೊಳ್ಬೋದಾಗುತ್ತೆ. ಹಾಗಾಗಿ ಈ ಒಂದು ಯೋಜನೆಯಲ್ಲ ಇ ಪಿ ಎಸ್ ಈ ಪ್ರಯೋಜನಗಳು ತುಂಬಾ ಇದ್ದಾವೆ. ಹಾಗಾಗಿ ಕುಟುಂಬಸ್ಥರು ಪಿಂಚಣಿ ಯೋಜನೆಯ ಒಂದು ಸೌಲಭ್ಯವನ್ನು ಕೂಡ ಪಡ್ಕೊಳ್ಬಹುದಾಗುತ್ತದೆ. ಮತ್ತು ಈ ಒಂದು ಇ ಪಿ ಎಫ್ ಅಂಗವೈಕಲ್ಯ ರಕ್ಷಣೆಯನ್ನು ಕೂಡ ಸಹ ನೀಡುತ್ತಿದೆ. ಉದ್ಯೋಗಿ ಶಾಶ್ವತ ಅಂಗವೈಕಲ್ಯ ಸಂದರ್ಭದಲ್ಲಿ ಕೂಡ ಪಿಂಚಣಿ ದೊರೆಯುತ್ತೆ ಅಂತ ಹೇಳಿದರೆ, ಇವಾಗ ಇ ಪಿ ಎಫ್ ಅಲ್ಲಿ ಅಂಗವೈಕಲ್ಯ ರಕ್ಷಣೆಯನ್ನು ಕೂಡ ಸಹ ನೀಡ್ತಾ ಇದೆ. ಅಂಥವ್ರಿಗೆಲ್ಲ ಏನಾಗುತ್ತೆ ಅಂದರೆ ಲೈಫ್ ಲಾಂಗ್ ಅವರಿಗೆ ಪಿಂಚಣಿಯು ಕೂಡ ದೊರೆಯುತ್ತೆ. ಹಾಗಾಗಿ ಇ ಪಿ ಎಸ್ ತೆರಿಗೆ ಪ್ರಯೋಜನಗಳನ್ನ ಕೂಡ ಆಕರ್ಷಿಸುತ್ತೆ. ಅಂದರೆ ನಿಮಗೆ ಟ್ಯಾಕ್ಸಿಂದನೂ ಕೂಡ ತುಂಬ ಕೆಲವೊಂದು ಬೆನಿಫಿಟ್ಗಳನ್ನ ಕೂಡ ಪಡ್ಕೊಳ್ಬಹುದು. ಈ ಒಂದು ಬೆನಿಫಿಟ್ ಕೂಡ ಈ ಒಂದು ಇ ಪಿ ಎಸ್ ಪ್ರಯೋಜನವನ್ನು ನಾವು ಪಡ್ಕೊಳ್ಬಹುದು. ಹಾಗಾಗಿ ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ನೀವು ಇನ್ನೂ ಹೆಚ್ಚು ಏನಾದರೂ ಬಗ್ಗೆ ತಿಳ್ಕೊಳ್ಬೇಕು, ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂತಹ ಅಪ್ಡೇಟೆಡ್ ವಿಡಿಯೋಗಳನ್ನ ತಿಳ್ಕೊಳ್ಬೋದು. ಧನ್ಯವಾದಗಳು.